ಇನ್ನು ಮೊನ್ನೆ ಪ್ರತಿಮಾ ಒಂದು ಅಪಘಾತ ಸಂಭವಿಸಿತು. ಜಮ್ಮು ಕಾಶ್ಮೀರದಲ್ಲಿ ಸಂಭವಿಸಿದಂತ ಅಪಘಾತ ಸೇನಾ ವಾಹನ ಸುಮಾರು 150 ಅಡಿಗೂ ಹೆಚ್ಚಿನ ಪ್ರಪಾತಕ್ಕೆ ಬಿತ್ತು. 5 ಮಂದಿ ಮೃತಪಟ್ಟರು. ದೊಡ್ಡ ದುರ್ದೈವದ ಸಂಗತಿ. ಇನ್ನೂ ದುರಾದೃಷ್ಟದ ಸಂಗತಿ ಅಂದ್ರೆ ಇದರಲ್ಲಿ 3 ಕರ್ನಾಟಕದವರೇ ಆಗಿದ್ರು. ನಿಜ, 3 ಉಸಿರು ಚೆಲ್ಲಿದ್ದಾರೆ. ಮನೆ ಮಗನನ್ನ ಕಳ್ಕೊಂಡು ಕುಟುಂಬದವರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಅವರ ಪಾರ್ಥಿವ ಶರೀರ ಹುಟ್ಟೂರು ತಲುಪ್ತಲಾಗ ಕೇಳಿ ಬಂದಿದ್ದು ಒಂದೇ ಘೋಷಣೆ, ಅಮರ್ ರಹೇ ಅನ್ನೋದು. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಡ್ ಬರೋಣ. ದೇಶ ಸೇವೆಗೆ ಪ್ರಾಣವನ್ನೇ ಒತ್ತೆ ಇಟ್ಟಿದ್ದ ಸೈನಿಕರು ನಿನ್ನೆ ಉಸಿರು ಚೆಲ್ಲಿತು. ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಸೇನಾ ವಾಹನ ಕಂದಕಕ್ಕೆ ಉರುಳಿ ಒಟ್ಟು 5 ಯೋಧರು ಹುತಾತ್ಮರಾಗಿದ್ರು. ಆ ಪೈಕಿ 3 ಕರುನಾಡಿನ ಮಕ್ಕಳು. ಹುತಾತ್ಮರಾದ ಉಡುಪಿಯ ಅನೂಪ್ ಪೂಜಾರಿ, ಬಾಗಲಕೋಟೆಯ ಮಹೇಶ್ ಮಾರಿಗೊಂಡ, ಬೆಳಗಾವಿಯ ದಯಾನಂದ ತೆರಕನ್ನವರ್ ಪಾರ್ಥಿವ ಶರೀರಗಳಿಗೆ ಇಂದು ಅಂತ್ಯಕ್ರಿಯೆ ನಡೆಸಲಾಯಿತು. ಬೆಳಗಾವಿಯ ಸಾಂಬ್ರಾ ನಿವಾಸಿ ಹುತಾತ್ಮ ಯೋಧ ದಯಾನಂದ್ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ತಾಯಿ ಶ್ರೀವಂತಿ, ಪತ್ನಿ ನಂದ, ಪುತ್ರ ಗಣೇಶ್ ಕಣ್ಣೀರು ನೋಡಿ ನೆರೆದಿರುವ ಜನರೆಲ್ಲ ಭಾವುಕರಾದ್ರು. ಕಣ್ಣೀರಿಡುತ್ತಲೇ ಹುತಾತ್ಮ ಯೋಧನಿಗೆ ಪುತ್ರ ಗಣೇಶ್ ಸೆಲ್ಯೂಟ್ ಹೊಡೆದ್ರು. ಬಾಗಲಕೋಟೆ ಜಿಲ್ಲೆ ಮಹಾಲಿಂಗಪುರದ ಹುತಾತ್ಮ ಯೋಧ ಮಹೇಶ್ ಪತ್ನಿಯ ಅಳಲು ಕರುಳು ಹಿಂಡುವಂತಿದೆ. 2 ದಿನಗಳ ಬಳಿಕ ತಾಯಿ ಪತ್ನಿಗೆ ಈ ಸಾವಿನ ಸುದ್ದಿ ತಿಳಿದಿದೆ. ಇಂದು ಸಾವಿನ ಸುದ್ದಿ ತಿಳಿಯುತ್ತಲೇ ತಾಯಿ ಮತ್ತು ಪತ್ನಿಗೆ ಅಕ್ಷರಶಃ ಬರಸಿಡಿಲೆ ಅಪ್ಪಳಿಸಿದಂತಾಯ್ತು. ನನ್ನ ಮಗನ ಕಟ್ಕೋದ 4 ಹೊಲ ಹೊಟ್ಟಿ ತುಂಬೋದು ಅವ್ರು ಸಾಲಿ ಕಲಿಸಿದ್ದು. ನನ್ನ ಮಗ 6ನೇದ ಸಾಲಿ ಹಿಡ್ಕೋದು ಅವ್ ಕಸ ತೆಗೆದು ಅವ್ ಸಾಲಿ ಕಲಿತು. ಉಡುಪಿಯ ಹುತಾತ್ಮ ಯೋಧ ಅನೂಪ್ಗೆ ಅಂತಿಮ ಗೌರವ ಸಲ್ಲಿಸಲಾಗಿದೆ. ವಿದ್ಯಾರ್ಥಿಗಳು ಹೆದ್ದಾರಿಯುದ್ದಕ್ಕೂ ಸಾಲುಗಟ್ಟಿ ನಿಂತು ಹುತಾತ್ಮ ಯೋಧನಿಗೆ ಅಂತಿಮ ನಮನ ಸಲ್ಲಿಸಿದ್ರು. ದಾರಿಯುದ್ದಕ್ಕೂ ಸಾರ್ವಜನಿಕರು ಅಮರ್ ರಹೇ ಘೋಷಣೆ ಕೂಗಿದರು. ಹುತಾತ್ಮ ಯೋಧ ಅನೂಪ್ ಕುಟುಂಬದವರ ಆಕ್ರಂದನ ಹೇಳತೀರದಾಗಿದೆ. ಇದ್ದೊಬ್ಬ ಮಗನನ್ನ ಕಳೆದುಕೊಂಡ ಹೆತ್ತ ಕರುಳು ಬಿಕ್ಕಳಿಸಿ ಕಣ್ಣೀರಿಡ್ತಾ ಇದೆ. ಕುಂದಾಪುರದ ಬೀಜಾಡಿ ಗ್ರಾಮ ದುಃಖದ ಮಡುವಿನಲ್ಲಿದೆ. ಬ್ಯೂರೋ ರಿಪೋರ್ಟ್, TV9.